ಎಷ್ಟೇ ಪ್ರಯತ್ನ ಪಟ್ಟರೂ ಮಲ್ಲಿಗೆ ಹೂ ಅಥವಾ ಮೊಗ್ಗನ್ನು ಕಟ್ಟಲಿಕ್ಕೆ ಬರ್ತಾ ಇಲ್ಲ, ಅಥವಾ ನಿಮಗೆ ಮಲ್ಲಿಗೆ ದಿಂಡನ್ನು ಕೂಡ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಸುತ್ತಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಈ ಒಂದು ಈಸಿ ಮೆಥಡನ್ನು ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ತುಂಬ ಸುಲಭವಾಗಿ ನೀವು ಮಲ್ಲಿಗೆ ಮೊಗ್ಗನ್ನು ಕಟ್ಬೋದು, ಅಥವಾ ಮಲ್ಲಿಗೆ ದಿಂಡನ್ನು ಕೂಡ ನಾನಿಲ್ಲಿ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಎರಡು ಮೆಥಡ್ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಮಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಮಲ್ಲಿಗೆ ದಿಂಡನ್ನು ಕಟ್ಟಲಿಕ್ಕೆ ಬರಲಿಲ್ಲ ಅಂತ ಹೇಳೋರಿಗೆ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಕಲ್ಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೀವು ಯಾವ ಥ್ರೆಡ್ ಆದರೂ ಬೇಕಾದರೆ ತೊಗೊಳ್ಬಹುದು. ಹಾಗೆ ಈ ಮಣೆಗೆ ಮೊಳೆ ಎಲ್ಲ ಹೇಗೆ ಹಾಕ್ಕೊಳ್ಳೋದು ಮತ್ತು ಯಾವ ರೀತಿ ಹೂ ಕಟ್ಟಲಿಕ್ಕೆ ಬಳಸೋದು ಅಂತ ನಾನು ನೆಕ್ಸ್ಟ್ ಈ ದಿಂಡು ಕಟ್ಟಾದಮೇಲೆ ನಾನು ತೋರಿಸ್ತೀನಿ. ಈಗ ದಿಂಡು ಯಾವ ರೀತಿ ಈಸಿಯಾಗಿ ಸುತ್ಕೊಳ್ಳೋಕೆ ಬರಲಿಲ್ಲ ಅನ್ನೋರಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮೊಳೆಗೆ ನಾನು ದಾರ ಕಟ್ಕೊಳ್ತಾ ಇದ್ದೀನಿ. ನಾನೀಗ ತೋರಿಸಿದಂಗೆ ಗ್ರಿಪ್ಪಿಗೆ ನೀವು ಇದೇ ಮೊಳೆಗೆ ಕಟ್ಕೊಳ್ಬೇಕು, ಇದೇ ರೀತಿ ಮರದ ತುಂಡೆ ಬೇಕು ಅಂತಲ್ಲ, ಯಾವುದಾದ್ರೂ ಸಪೋರ್ಟ್ಗೆ ನೀವು ದಾರನ ಕಟ್ಕೊಳ್ಬೇಕಾಗತ್ತೆ. ಆನಂತರ ಈ ರೀತಿ ಸ್ವಲ್ಪ ದಾರ ಬಿಟ್ಟು ಆನಂತರ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಆನಂತರ ಮತ್ತೆ ಎರಡು ದಾರನ ಈ ರೀತಿ ಗಂಟು ಹಾಕ್ಕೊಳ್ಳೋ ರೀತಿ ಹಾಕ್ಕೊಂಡು ಆ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ಗೆ ಆಪೋಸಿಟ್ ಸೈಡಿಂದ ಒಂದು ಮತ್ತು ಇನ್ನೊಂದು ಸೈಡಿಂದ ಒಂದು ಹೂವನ್ನು ಇಟ್ಟು ಈ ರೀತಿ ಗಂಟು ಹಾಕ್ಕೊಳ್ಬೇಕು ಅಷ್ಟೇ. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನಿಮಗೇನಾದರೂ ದಿಂಡನ್ನ ಕಟ್ಟಲಿಕ್ಕೆ ಅಥವಾ ದಿಂಡು ಸುತ್ತಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ದಿಂಡು ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಅದರಿಂದ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ದಾರನ ಕಟ್ಟೋದು ಅಂತೂ ಬಂದೇ ಬರುತ್ತೆ. ಈ ರೀತಿ ದಾರ ಕಟ್ಟೋದು ಜೊತೆಗೆ ಆ ಸ್ಪೇಸ್ಗೆ ಒಂದೊಂದು ಹೂವನ್ನು ಜೋಡಿಸ್ಕೊಳ್ಳೋದು ಮತ್ತು ನಾಟ್ ಹಾಕ್ಕೊಳ್ಳೋದು. ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನೀವು ಹೂವನ್ನು ಕಟ್ಕೊಳ್ಬೋದು. ದಿಂಡು ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಸಿಯಾಗಿ ಸ್ವಲ್ಪ ಹೂ ಕಟ್ತಾ ಕಟ್ತಾ ಲೂಸ್ ಆಗುತ್ತಲ್ವ, ಆಗ ನಾವು ಹೇಗೆ ದಾರನ ಈಸಿಯಾಗಿ ಇಟ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸೈಡ್ ದಾರನ ಈ ರೀತಿ ಲಿಟಲ್ ಮತ್ತು ರಿಂಗ್ ಫಿಂಗರ್ಗೆ ಸುತ್ತಕೊಳ್ಬೇಕಾಗತ್ತೆ. ಆಗ ಟೈಟಾಗಿ ನಾವು ದಾರನ ಹಿಡ್ಕೊಳ್ಬೋದು. ಇನ್ನೊಂದು ಕಡೆದು ದಾರನ ಗಂಟಿಟ್ಕೊಳ್ತಾ ನಾವು ಹೂವನ್ನು ಈ ರೀತಿ ಜೋಡಿಸ್ಕೊಂಡು ಕಟ್ಕೊಳ್ಬಹುದು. ತುಂಬ ಸ್ವಲ್ಪ ಟೈಟಾಗಿ ಇಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಈ ರೀತಿ ಹೂ ಇಟ್ಟಾಗ ಬಿದ್ದೋಗ್ತಾ ಇರುತ್ತೆ. ನಾವು ಮತ್ತೆ ಈ ರೀತಿ ಬೆರಳಿನ ಸಹಾಯದಿಂದ ಹೂವನ್ನು ಹಿಡ್ಕೊಂಡು ಆನಂತರ ಈ ರೀತಿ ದಾರನ ಎಳ್ಕೊಳ್ಬೋದು, ಅಥವಾ ದಾರನೇ ನಾವು ಇನ್ನೊಬ್ಬರ ಸಹಾಯನೂ ತಗೊಂಡು ಬೇಕಿದ್ದರೆ ದಾರನ ಇಟ್ಕೊಂಡು ಈ ರೀತಿ ಹೂವನ್ನು ಒಬ್ಬರು ಇಟ್ಕೊಂಡು ಆನಂತರ ಬೇಕಾದರೆ ನಾವು ದಾರನ ಟೈಟಾಗಿ ಈ ರೀತಿ ಎಳ್ಕೊಳ್ಬಹುದು. ತುಂಬಾ ಈಸಿಯಾಗಿ ನೀವು ಈ ರೀತಿ ಮಲ್ಲಿಗೆ ದಿಂಡನ್ನು ಮಾಡ್ಕೊಳ್ಬಹುದು. ಯಾರಿಗೆಲ್ಲ ನಾರ್ಮಲಾಗಿ ನಾನು ಮಲ್ಲಿಗೆ ದಿಂಡನ್ನು ಈಗ ಆಲ್ರೆಡಿ ಒಂದೆರಡು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ಟ್ರೈ ಮಾಡಿ ನನಗೆ ಮಲ್ಲಿಗೆ ದಿಂಡನ್ನು ಸುತ್ತಲಿಕ್ಕೆ ಬರ್ತಿಲ್ಲ ಅಂತ ಹೇಳೋರಿಗೆ ಈ ಒಂದು ಸಣ್ಣ ಟಿಪ್ ಅಂತಲೇ ಹೇಳ್ಬೋದು. ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ಮಲ್ಲಿಗೆ ದಿಂಡನ್ನೇ ಸುತ್ತೋದನ್ನೇ ನೋಡಬಹುದು. ತುಂಬಾ ಈಸಿ ಇರುತ್ತೆ. ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ, ನೀವೆಲ್ಲರೂ ನೋಡಿರ್ತೀರಾ. ಅಥವಾ ನೋಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಮಲ್ಲಿಗೆ ದಿಂಡು ಅಂತ ಟೈಪ್ ಮಾಡಿದ್ರೆ ಸವಿಸಂಪದ ಅಂತ ಹೇಳಿಬಿಟ್ಟು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ನೀವು ದಿಂಡನ್ನು ಯಾವ ರೀತಿ ಮಾಡೋದು ಅಂತಲೇ ಕೂಡ ನೋಡಬಹುದು. ನೋಡಿ ಈಸಿಯಾಗಿ ಈ ರೀತಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ದಿಂಡನ್ನು ಮಾಡ್ಕೊಳ್ಬೋದು. ಈಗ ದಾರನ ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾವು ಈ ರೀತಿ ಮಲ್ಲಿಗೆ ದಿಂಡನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲೇ ನೀವೇ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ನೀವೇ ಮಾಡ್ಕೊಳ್ಬಹುದು ಈ ರೀತಿ ದಿಂಡನ್ನು. ದಿಂಡು ಸುತ್ತಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ, ಅಥವಾ ಹೂ ಕಟ್ಟಲಿಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಮೆಥಡು ನಾನಿಲ್ಲಿ ಮುಂಚೆನೇ ಹೇಳ್ದಂಗೆ ಇದೊಂದು ಮಣೆ ತೊಗೊಂಡಿದ್ದೀನಿ. ಈಗ ಒಂದು ಸೈಡ್ಗೆ ಒಂದು ಮೊಳೆ ಮತ್ತು ಇನ್ನೊಂದು ಸೈಡ್ಗೆ ಎರಡು ಮೊಳೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ರೀತಿ ನಾವು ದಾರನ ಮುಂಚೆ ಕಟ್ಕೊಳ್ಬೇಕಾಗತ್ತೆ. ಈ ಎರಡು ಮೊಳೆ ಮತ್ತು ಒಂದು ಮೊಳೆ ಇದೆಯಲ್ಲ, ಇದಕ್ಕೆ ಯಾವ ರೀತಿ ಕಟ್ಟೋದು ಅಂತ ನೋಡಿ. ಸ್ವಲ್ಪ ಗಟ್ಟಿಯಾಗಿ, ಯಾವುದೇ ರೀತಿ ನೂಲು ಲೂಸ್ ಆಗಬಾರ್ದು, ಆ ರೀತಿ ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ ನಾವು. ಆಗ ಮಾತ್ರ ಹೂವನ್ನು ನೀಟಾಗಿ ಈಸಿಯಾಗಿ ಕಟ್ಬೋದು. ಸ್ವಲ್ಪ ಲೂಸ್ ಇದ್ದರೂ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಆದ್ದರಿಂದ ಸ್ವಲ್ಪ ದಾರನ ಟೈಟಾಗಿ ಕಟ್ಕೊಳ್ಬೇಕು.
ಈಗ ಒಂದು ದಾರದಿಂದ ಈ ರೀತಿ ಕಟ್ಟಿ ಆಯಿತು. ಮತ್ತೆ ಇನ್ನೊಂದು ದಾರದಿಂದ ನಾನು ಹೂವು ಕಟ್ಟಲಿಕ್ಕೆ ಬೇಕಾದಂಥ ದಾರವನ್ನು ಈ ಒಂದು ಮೊಳೆ ಇದೆಯಲ್ಲ ಆ ಕಡೆಗೆ ಕಟ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸ್ವಲ್ಪ ದಾರ ಬಿಟ್ಟು ಇಲ್ಲಿಗೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೂವು ಕಟ್ಟಲಿಕ್ಕೆ ಹಾಕ್ಕೊಂಡಲ್ಲ ದಾರ, ಆ ದಾರದಿಂದ. ಈ ಮೆಥಡಲ್ಲಿ ನೀವು ರೋಸ್ ಪೆಟಲ್ನು ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರೋಸ್ ಪೆಟಲ್ ದಿಂಡು ಕೂಡ. ಈಗ ಮಲ್ಲಿಗೆ ಹೂವನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ರೈಟಿಂದ ಮತ್ತು ಲೆಫ್ಟ್ ಸೈಡಿಂದ ಒಂದೊಂದು ಹೂವನ್ನು ಆ 2 ದಾರ ಇದೆಯಲ್ಲ, 2 ದಾರದ ಮಧ್ಯೆ ಹಾಕಬೇಕು. ಆ ನಂತರ ಹೂವು ಕಟ್ಟಲಿಕ್ಕೆ ಒಂದು ದಾರನ ತಗೊಂಡಿದ್ವಲ್ಲ ಅದನ್ನು 2 ದಾರನ ಸುತ್ತಿ ಒಂದು ನಾಟ್ ಹಾಕ್ಕೊಳ್ಬೇಕು. ನಿಧಾನವಾಗಿ ಗಮನಿಸಿ, ಈಸಿಯಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ಅನಿಸುತ್ತೆ ನಮಗೆ. ನಾರ್ಮಲಾಗಿ ಹೂವು ಕಟ್ಟೋ ರೀತಿಗೂ ಈ ರೀತಿ ಮಾಡ್ಕೊಳ್ಳೋದಕ್ಕೂ ತುಂಬಾ ಬೇರೆ ಥರನೇ ಕಾಣಿಸುತ್ತೆ. ಒಂದು ರೀತಿ ಹೂವನ್ನು ಜೋಡಿಸಿ ಕಟ್ಟಿರೋಂಗೆ ಅಥವಾ ಹೊಲಿದಿರೋಂಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಒಂಥರ ಅರೇಂಜ್ ಮಾಡಿರೋಂಗೆ. ನೋಡಿ, ಈಗ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ, ತುಂಬ ನಿಧಾನವಾಗಿ ನೋಡ್ಕೊಳ್ಳಿ. ಈಗ ಟ್ರಯಾಂಗಲ್ ಶೇಪಲ್ಲಿ ಇತ್ತಲ್ಲ ಆ ದಾರಕ್ಕೆ ಲೆಫ್ಟಿಗೆ ಮತ್ತು ರೈಟಿಗೆ ಒಂದೊಂದು ಹೂವನ್ನು ಇಟ್ಕೊಳ್ತಾ ಇದ್ದೀನಿ, 2 ದಾರದ ಮಧ್ಯಗಾದಂಗೆ. ಆ ನಂತರ ಹೂವು ಕಟ್ಟೋಕೆ ಇತ್ತಲ್ಲ ಅದು 2 ದಾರದಿಂದ ಕೆಳಗಡೆಯಿಂದ ರೈಟ್ ಸೈಡ್ಗೆ ತೊಗೊಂಡು ಲೆಫ್ಟಿಂದ ಮತ್ತೆ ಅದನ್ನು ನಾಟ್ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಈಸಿ ಮತ್ತು ಬೇಗನೆ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಕೂಡ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಜೋಡಿಸಿರೋ ರೀತಿ ಕಾಣಿಸ್ತಾ ಇದೆ. ಅದರಲ್ಲಂತೂ ನಾನು ಸ್ವಲ್ಪ ಇದು ಹೂ ಆಲ್ರೆಡಿ ತುಂಬ ಹೊತ್ತಾಯಿತು ಹೊರಗಡೆ ತೆಗೆದು, ಅದರಿಂದ ಆಗಲೇ ಅರಳಿಕೊಂಡಂಗೆ ಆಗ್ತಾಯಿದೆ. ಮೊಗ್ಗಲ್ಲಿ ತುಂಬಾ ಜೋಡಿಸಿರೋಂಗೆ ನೀಟಾಗಿ ಕಾಣಿಸುತ್ತೆ ತುಂಬ ಮೊಗ್ಗಿರುವಾಗ. ಈಗ ಆಲ್ರೆಡಿ ಸ್ವಲ್ಪ ನಾನು ಹೂವು ಕಟ್ಟಿ ಎಲ್ಲ ಮಾಡೋಷ್ಟರೊಳಗೆ ಸ್ವಲ್ಪ ಅರಳಿಕೊಂಡಿದೆ, ಅದರಿಂದ ನಮಗೆ ಈ ರೀತಿ ಕಾಣಿಸ್ತಿದೆ. ನೀವು ಮೊಗ್ಗನ್ನೇ ಮಾಡಿಕೊಂಡ್ರೆ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೋಡಿಸಿರೋಂಗೆ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಹೂ ಕಟ್ಟಲಿಕ್ಕೆ ಬರೋಲ್ಲ, ತುಂಬ ಸರಿ ನಾನು ಹೂ ಕಟ್ಟೋಕ್ಕೆ ಹೋಗಿ ಹೂವೆಲ್ಲ ಬಿದ್ದೋಗುತ್ತೆ. ಅದರಲ್ಲೂ ಮಲ್ಲಿಗೆ ಮೊಗ್ಗನ್ನು ಕಟ್ಟಲಿಕ್ಕಂತೂ ಸಾಕಷ್ಟು ಜನ ಪ್ರಯತ್ನ ಪಟ್ಟಿರ್ತೀರ, ಆಗಿರೋದಿಲ್ಲ. ಈ ರೀತಿ ಈ ಮೆಥಡ್ಗಳಲ್ಲಿ ಹೂವನ್ನು ಕಟ್ಟಲಿಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನೋಡಿದ್ರಲ್ವ 2 ರೀತಿ ಈಸಿಯಾಗಿ ಯಾವ ರೀತಿ ಹೂ ಕಟ್ಟಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.